ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತು ಈ ನಮ್ಮ ಕನ್ನಡ ಆಸ್ಟ್ರೋ ಮೀಡಿಯಾ ಮುಖಾಂತರ ಹಲವಾರು ನಿಗೂಢವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಾವು ಮಾಡ್ತಾ ಇರ್ತೀವಿ. ಅದರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಕೆಲವು ವಿಚಾರಗಳು ನಮ್ಮಲ್ಲಿ ಬರುವಂತಹ ಜನಗಳಿಗೆ, ಕೆಲವರಿಗೆ ಬಹಳ ನಿಗೂಢವಾಗಿರ್ತಕ್ಕಂಥ ಸಮಸ್ಯೆಗಳಿರುತ್ತೆ. ಅದು ಒಂದು ಥರದ ಅದೃಶ್ಯ ಶಕ್ತಿ ಅಂತ ನಾವು ಹೇಳ್ಬೋದು. ಅದೃಶ್ಯ ಶಕ್ತಿಯಲ್ಲಿ ಪಾಸಿಟಿವ್ ಎನರ್ಜಿನೂ ಇದೆ, ನೆಗೆಟಿವ್ ಎನರ್ಜಿನೂ ಇದೆ. ಪಾಸಿಟಿವ್ ಎನರ್ಜಿನ ನಾವು ದೈವತ್ವ ಅಂಥೇಳಿ ಕರಿತೀವಿ. ನೆಗೆಟಿವ್ ಎನರ್ಜಿನ ನಾವು ಭೂತತ್ವ ಅಂಥೇಳಿ ಕರಿತೀವಿ. ಈ ನೆಗೆಟಿವ್ ಎನರ್ಜಿಯಲ್ಲಿ ಭೂತ, ಪ್ರೇತ, ಪಿಶಾಚಿ ಈ ಥರದ ಒಂದು ಹೆಸರುಗಳನ್ನ ನಾವು ಕೆಲವು ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ತೀವಿ. ಯಾವ ಥರ ಸಂದರ್ಭದಲ್ಲಿ ಅಂದರೆ, ಮನುಷ್ಯ ತನ್ನ ಒಂದು ನೋವು ಹೆಚ್ಚಾದಾಗ ಅದು ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರಕ್ಕೆ ಯಾರಾದರೂ ಶಾಸ್ತ್ರಜ್ಞರನ್ನು ಹತ್ರ ಹೋದಾಗ ಅಲ್ಲಿ ನಮಗೆ ತಿಳಿದು ಬರತಕ್ಕಂಥ ವಿಚಾರಗಳು. ಈ ಭೂತ, ಪ್ರೇತ, ಪಿಶಾಚಿಗಳ ವಿಚಾರ ನಾವು ತಿಳ್ಕೊಳ್ಳೋದಾದರೆ, ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಪ್ರೇತಗಳ ಒಂದು ಸಂಖ್ಯೆಗಳು ಎಲ್ಲಿ ಸೇರುತ್ತೋ ಅಲ್ಲಿ ಭೂತ ಆಗತ್ತೆ, ಭೂತಗಳ ಸಂಖ್ಯೆ ಎಲ್ಲಿ ಒಂದು ಕಡೆ ಸೇರುತ್ತೋ ಅಲ್ಲಿ ಪಿಶಾಚಿ ಆಗತ್ತೆ ಅಂತ. ಸೊ ಪಿಶಾಚಿಗಳ ಒಂದು ಸಂಖ್ಯೆ ಸೇರಿದಾಗ ಅದು ಮೋಹಿನಿ ಆಗುತ್ತೆ. ಈ ಒಂದು ಭೂತ, ಪ್ರೇತ, ಪಿಶಾಚಿಗಳನ್ನ ಇಟ್ಕೊಂಡು ಹಲವಾರು ಪ್ರಯೋಗಗಳನ್ನ ಮಾಡ್ತಾರೆ. ಚೌಡಿ ಪ್ರಯೋಗ ಮಾಡುವಂಥದ್ದು. ಇದಕ್ಕೆ ಮುಖ್ಯವಾಗಿ ಈ ಥರ ಪಿಶಾಚಿಗಳನ್ನ ಬಳಸ್ಕೊಂಡು ಮಾಡುವಂಥ ಪ್ರಯೋಗ. ಈ ಥರ ಪ್ರಯೋಗಗಳನ್ನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅರ್ಧ ಆಯಸ್ಸಿಗೆ ಹೋಗಿರ್ತಕ್ಕಂಥ ಪ್ರೇತಗಳು, ಯಾರು ಅದಕ್ಕೆ ಮೋಕ್ಷ ಕೊಡೋದಿಲ್ವೋ, ಯಾವುದಕ್ಕೆ ಮೋಕ್ಷ ಸಿಗೋದಿಲ್ವೋ, ಎಲ್ಲ ಸಂಬಂಧಗಳು ಇದ್ದರೂ ಕೂಡ ಆ ಪ್ರೇತಕ್ಕೆ ಮೋಕ್ಷ ಸಿಕ್ಕಿಲ್ಲ ಅಂದಾಗ ಅದು ಭೂತವಾಗಿ ಪರಿಣಮಿಸುತ್ತೆ. ಅದನ್ನು ನಾವು ತುಂಬ ಕೇರ್ಲೆಸ್ ಮಾಡಿದಾಗ ಅದು ಪಿಶಾಚಿಯಾಗಿ ನಮ್ಮನ್ನು ಕಾಡಿಸುತ್ತೆ. ಈ ಥರ ಇರುವಂಥ ಸಂದರ್ಭದಲ್ಲಿ ಕೆಲವರಿಗೆ ಈ ಒಂದು ನೆಗೆಟಿವ್ ಎನರ್ಜಿಗಳನ್ನ ನೋಡಬೇಕು ಅಂತಕ್ಕಂಥ ಒಂದು ಮನಸ್ಸಿರುತ್ತೆ. ನಾನು ನೆಗೆಟಿವ್ ಎನರ್ಜಿಗಳ ಜೊತೆ ಮಾತಾಡಬೇಕು, ನೆಗೆಟಿವ್ ಎನರ್ಜಿಗಳನ್ನ ನೋಡಬೇಕು ಅಂತಕ್ಕಂಥ ವಿಚಾರ. ಸೊ ಈ ಥರ ವಿಚಾರ ಇದ್ದಾಗ ಇದಕ್ಕೆ ಪುರಾತನವಾಗಿರ್ತಕ್ಕಂಥ ಒಂದು ಪದ್ಧತಿಯಲ್ಲಿ ಈ ನೆಗೆಟಿವ್ ಎನರ್ಜಿಗಳ ಜೊತೆ ಮಾತಾಡುವಂಥದ್ದು, ನೆಗೆಟಿವ್ ಎನರ್ಜಿಗಳನ್ನ ನೋಡುವಂಥದ್ದು, ಇಂತಹ ಒಂದು ವಿದ್ಯೆ ಇದೆ. ಭೂತ, ಪ್ರೇತ, ಪಿಶಾಚಿಗಳ ಜೊತೆ ಮಾತಾಡುವಂಥದ್ದು, ಸಂಭಾಷಣೆ ಮಾಡುವಂಥದ್ದು ಮತ್ತು ನೋಡುವಂತಹ ಒಂದು ವಿದ್ಯೆ ಇದೆ. ಈ ವಿದ್ಯೆ ತಂತ್ರಸಾರ ಅನ್ನುವಂತಹ ಗ್ರಂಥದಲ್ಲಿದೆ. ಸುಮಾರು 2000 ವರ್ಷಗಳ ಹಿಂದೆ ಒಂದು ನಿಗೂಢವಾಗಿರ್ತಕ್ಕಂಥ ಗ್ರಂಥದಲ್ಲಿ ಇರುವಂತಹ ವಿಚಾರವನ್ನು ತಂತ್ರಸಾರ ಗ್ರಂಥದಲ್ಲಿ ಅದನ್ನು ಬರೆದಿಟ್ಟು, ಆ ತಂತ್ರಸಾರ ಗ್ರಂಥದಲ್ಲಿರುವಂಥ ವಿಚಾರವನ್ನು ನಾವು ನಿಮ್ಮ ಜೊತೆ ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾ ಮುಖಾಂತರ ಶೇರ್ ಮಾಡ್ತಾಯಿದ್ದೀವಿ. ಈ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ನಾಗಭೂತಾಳಿ ಅನ್ನುವಂತಹ ಒಂದು ಗಿಡಮೂಲಿಕೆ, ಪಾದರಸ, ಮೈಲ್ತುತ್ತು, ಕರಿಭೂತಾಳಿ, ಬಿಡಿಭೂತಾಳಿ, ಲಿಂಗದ ಹೂವಿನ ಕೊನೆಯ ಒಂದು ತೊಟ್ಟಿನ ಭಾಗ,
ಮತ್ತು ಇನ್ನೊಂದು 2-3 ಥರ ಗಿಡಮೂಲಿಕೆಗಳಿದೆ. ಆ ಗಿಡಮೂಲಿಕೆಗಳು ಸಿಗೋದು ತುಂಬ ವಿರಳ. ಅಂತಹ ಗಿಡಮೂಲಿಕೆಗಳನ್ನೆಲ್ಲ ತಂದು ಅಮಾವಾಸ್ಯೆಯ ದಿನ ಮಧ್ಯರಾತ್ರಿಯಲ್ಲಿ ಅದನ್ನೆಲ್ಲ ಒಂದು ಕಲ್ಲಿನ ಮೇಲೆ ಹಾಕಿ ಗಂಧವನ್ನು ಚೆನ್ನಾಗಿ ತೇಯ್ದು ಈ ಒಂದು ಮಿಶ್ರಣವನ್ನು ಗಂಧದ ಜೊತೆಗೆ ಮಿಶ್ರಣವನ್ನು ಮಾಡಿ ಆ ಮಿಶ್ರಣವನ್ನು ಒಂದು ತಾಯಿತದಲ್ಲಿ ಹಾಕಿ ಆ ತಾಯಿತವನ್ನು ನವೋಮಂಡಲ ಅನ್ನುವಂತಹ ಒಂದು ಮಂಡಲವನ್ನು ಬರೆದು ಆ ಮಂಡಲದ ಮಧ್ಯದಲ್ಲಿ ಹ್ರೀಂ ಅನ್ನುವಂತಹ ಬೀಜಾಕ್ಷರವನ್ನು ಬರೆದು ಆ ಬೀಜಾಕ್ಷರದ ಮೇಲೆ ಈ ತಾಯಿತವನ್ನು ಇಟ್ಟು 1,08,16 ಸರಿ ಅಘೋರ ಮಂತ್ರವನ್ನು ಉಚ್ಚಾರಣೆ ಮಾಡುತ್ತಾ ಈ ತಾಯಿತಕ್ಕೆ ವಿಶೇಷವಾಗಿರ್ತಕ್ಕಂಥ ಹವನಗಳಿಂದ ಯಜ್ಞದಿಂದ ಒಂದು ಹವಿರ್ಭಾಗದಿಂದ ಜೀವವನ್ನು ತುಂಬಿ ಅದನ್ನು ಎಡಗೈಯಲ್ಲಿ ತೆಗೆದು ಕಪ್ಪು ದಾರದಲ್ಲಿ ಹಾಕಿ ಪ್ರಾತಃ ಕಾಲ 3:30ಕ್ಕೆ ಆ ತಾಯಿತವನ್ನು ತಮ್ಮ ದೇಹದ ಸೊಂಟದಲ್ಲಿ ಎಡಭಾಗದಲ್ಲಿ ಇಟ್ಟು ಕಪ್ಪು ದಾರದಲ್ಲಿ ಕಟ್ಕೊಳ್ಳೋದು. ಕಟ್ಕೊಂಡು 48 ದಿನಗಳ ಕಾಲ ವಿಶೇಷವಾಗಿರ್ತಕ್ಕಂಥ ಮಂತ್ರ, ಆ ಒಂದು ಮಂತ್ರದ ಒಂದು ಎಲ್ಲ ಥರದ ಶಾಪಗಳನ್ನು ತೆಗೆದು ಆ ಮಂತ್ರವನ್ನು ಪ್ರತಿದಿನ 1008 ಸಲ ಉಚ್ಚಾರಣೆ ಮಾಡ್ತಾ 1008 ಸಲ ಉಚ್ಚಾರಣೆಯನ್ನು ಮಾಡ್ತಾ 48ನೇ ದಿನ ಒಂದು ಶುದ್ಧವಾಗಿರ್ತಕ್ಕಂಥ ನದಿ ಸ್ನಾನವನ್ನು ಮಾಡಿಕೊಂಡು ಭೂತಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಗಣ, ನೀವು ವೀರಭದ್ರ ಆದರೂ ಆಗ್ಬೋದು, ಕಾಲಭೈರವ ಆಗ್ಬೋದು, ಈ ಥರ ಗಣಗಳಿಗೆ ಒಂದು ನಮಸ್ಕಾರವನ್ನು ಮಾಡಿ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಮಂಡಲವನ್ನು ಬರೆದು ಅದರ ಮಧ್ಯದಲ್ಲಿ ಒಂದು ಲಿಂಬೆಹಣ್ಣನ್ನು ಇಟ್ಟು ಅದಕ್ಕೆ ಕಪ್ಪನ್ನು ಬಳಿದು ನೀವು ಯಾರ ಹೆಸರನ್ನು ಇಟ್ಟು ಕರಿತೀರೋ ಅಲ್ಲಿ ಆ ಪ್ರೇತಾಕರ್ಷಣೆಯಾಗಿ ಆ ಲಿಂಬೆಹಣ್ಣು ತಿರುಗುತ್ತಾ ಆ ಪ್ರೇತವನ್ನು ಅಲ್ಲಿ ಕಡಿದು ಕೂರಿಸಿ ನಿಮ್ಮ ಜೊತೆ ಡೈರೆಕ್ಟಾಗಿ 1 to 1 ಸಂಭಾಷಣೆ ಮಾಡುವಂತಹ ಒಂದು ಶಾಸ್ತ್ರವನ್ನು ತಂತ್ರಸಾರ ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಈ ಗ್ರಂಥ 1998ನೇ ಇಸ್ವಿಯಲ್ಲಿ ನಮ್ಮ ಕೈಗೆ ಸಿಗುತ್ತೆ. ಸಿಕ್ಕಿದಾಗ ಅದರಲ್ಲಿರುವಂತಹ ಒಂದಷ್ಟು ವಿಚಾರವನ್ನು ತೆಗೆದು ನಾವು ಈ ಒಂದು ಗ್ರಂಥದ ಮುಖಾಂತರ ಸಾಕಷ್ಟು ಬರುವಂತಹ ಜನರಿಗೆ ಕರೆಕ್ಟಾಗಿರ್ತಕ್ಕಂಥ ಪರಿಹಾರವನ್ನು ಮಾಡಿಕೊಡ್ತಾ ಇದ್ದೀವಿ. ಆ ಪರಿಹಾರ ಮಾಡೋಕ್ಕೆ ನಮಗೆ ಈ ಗ್ರಂಥ ಬಹಳ ಸಹಾಯಕವಾಗಿದೆ. ನೋಡಿ ಎಷ್ಟು ಕಷ್ಟ ಇದೆ, ಎಷ್ಟು ವಿಚಾರ ಇದೆ. ಸುಮ್ಮನೆ ಏನೋ ಒಂದು ಮಾಡ್ತೀವಿ ಆಗಿಬಿಡುತ್ತೆ, ಹೀಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತಕ್ಕಂಥದ್ದೆಲ್ಲ ಸುಳ್ಳು. ನಾವು ಏನಾದರೂ ಒಂದು ಸಾಧನೆ ಅಂತಕ್ಕಂಥದ್ದು ಮಾಡಬೇಕಾದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಕ್ರಮ ಬೇಕು, ಗುರು ಹಿರಿಯರ ಆಶೀರ್ವಾದ ಬೇಕು, ದೇವಿಯ ಅನುಗ್ರಹ ಇರಬೇಕು, ಕೆಲಸವನ್ನು ಮಾಡಬೇಕು, ಅಚ್ಚುಕಟ್ಟಾಗಿ ಮಾಡಬೇಕು. ನಮಗೆ ಫಲಾಪೇಕ್ಷಣೆ ಇಷ್ಟು ಕೊಡಿ ಅಷ್ಟು ಕೊಡಿ, ಇಷ್ಟು ಬೇಕು ಅಷ್ಟು ಬೇಕು ಅಂತಕ್ಕಂಥ ಫಲಾಪೇಕ್ಷಣೆ ಇಟ್ಕೊಂಡು ನಾವು ಮಾಡೋದಾದರೆ ಆ ಕೆಲಸ ಯಾವತ್ತಿಗೂ ಸಾರ್ಥಕ ಆಗೋದಿಲ್ಲ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಎಪಿಸೋಡಲ್ಲಿ ಎಲ್ಲರೂ ಕೂಡ ದೇವಿಯ ಪ್ರಾರ್ಥನೆಯನ್ನು ಮಾಡಿ ನಿಮಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಅರ್ಧಾಯಿಸಿಗೆ ಹೋಗಿದರೆ ಅವರಿಗೆ ಕರೆಕ್ಟಾಗಿರ್ತಕ್ಕಂಥ ಮೋಕ್ಷವನ್ನು ಕೊಡಿ. ಮೋಕ್ಷ ಕೊಡೋದು ಅಂತ ಹೇಳಿದ್ರೆ ಒಂದು ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋಗಿ ಅವರಿಗೆ ತೃಪ್ತಿಯಾಗೋ ಥರ ಒಂದು ದಾನ ಧರ್ಮಗಳನ್ನ ಮಾಡಿ, ತಿಲತರ್ಪಣವನ್ನು ಬಿಟ್ಟು, ಪಿಂಡ ಪ್ರದಾನವನ್ನು ಬಿಟ್ಟು, ಮೋಕ್ಷ ನಾರಾಯಣ ಬಲಿ ಮಾಡಿ ಆ ಆತ್ಮಗಳಿಗೆ ನೀವು ಸಂತೃಪ್ತಿಯನ್ನು ಮಾಡಿದಾಗ ಮನೆಯಲ್ಲಿ ಒಳ್ಳೆಯದಾಗಿರ್ತಕ್ಕಂಥ ಪಾಸಿಟಿವ್ ಎನರ್ಜಿಗಳು ಯಾವಾಗಲೂ ಕೂಡ ಇರುತ್ತೆ. ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ನಿಮ್ಮ ಮನೆ ಒಳಗಡೆ ಸುಳಿಯೋದು ಇಲ್ಲ. ಮತ್ತು ನಿಮಗೇನಾದರೂ ಈ ಥರ ಬಾಧೆಗಳಿದ್ದರೆ ಫಸ್ಟು ಅದನ್ನು ತಡ ಮಾಡದೆ ಪ್ರಶ್ನಾಶಾಸ್ತ್ರದ ಮುಖಾಂತರ ಅದನ್ನು ಕರೆಕ್ಟಾಗಿ ನೋಡುವಂಥವ್ರ ಹತ್ರ ಹೋಗಿ ಪರಿಹಾರವನ್ನು ಮಾಡಿಸ್ಕೊಂಡು
ಜೀವನದಲ್ಲಿ ನೆಮ್ಮದಿಯನ್ನು ಪಡ್ಕೊಳ್ಳಿ. ಯಾಕಂದರೆ ಹಣ ಪಡ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಹೆಂಗಾದ್ರೂ ಹಣ ಮಾಡ್ಬೋದು, ಆದರೆ ನೆಮ್ಮದಿ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಈ ಥರ ಒಂದು ಸಂದರ್ಭದಲ್ಲಿ ನೀವು ಸರಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಹೋದಾಗ ಮಾತ್ರ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಬರುತ್ತೆ. ಸೊ ಈ ಒಂದು ವಿಚಾರ ಮುಖ್ಯವಾಗಿ ನಿಮ್ಗೆ ಹೇಳೋದಿತ್ತು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರದ ಬಗ್ಗೆ ಮಾತಾಡ್ತೀನಿ. ನಮಸ್ಕಾರ.